ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ, ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ಲ ಅಂತ ಅಂದರೆ ಈ ಬಿಸ್ನೆಸ್ನ ಟ್ರೈ ಮಾಡ್ಬೋದು. ಇದು ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿ ನನಗೆ ಸಕ್ಸಸ್ ಆಗಿದೆ. ಸೊ ನಾನು ಇದನ್ನು ನಿಮಗೆ ಶೇರ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಆ ಬಿಸ್ನೆಸ್ ಯಾವುದು ಅಂತ ಅಂದರೆ, ಈಗ ನೀವೇ ತುಂಬ ನೋಡ್ತಿರ್ತೀರ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಥರ ನಿಮಗೆ ಬ್ರೇಸ್ಲೆಟ್ಸ್ ಆಗಲಿ, ಚೈನ್ಸ್, ರಿಂಗ್, ಈ ಥರ ಬೋಸ್, ಹೇರ್ ಬೋ ಹಾಕೋತಾರೆ. ಸೊ ಇದೆಲ್ಲ ನೀವು ತುಂಬ ನೋಡಿರ್ತೀರ. ಪೇಜಸ್ ಇರುತ್ತೆ ಸಪ್ರೇಟ್ ಅದಕ್ಕೇನೆ. ಅದು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿನೇ ಪೇಜಸ್ ಇರೋದು. ಬೇರೆ ಸ್ಟೇಟಲ್ಲೆಲ್ಲ ತುಂಬ ಜಾಸ್ತಿ ಇದೆ. ಸೊ ಹಿಂದಿ ಲೈಕ್ ಮುಂಬೈ, ಡೆಲ್ಲಿ ಈ ಸೈಡ್ ಇರೋ ಜನ ಏನು ಮಾಡ್ತಾರೆ, ತುಂಬ ಮಾಡ್ತಾರೆ ಅದನ್ನು. ನೀವು ಅದನ್ನು ಕ್ರಾಫ್ಟ್ ಮಾಡಬೇಕಂತಾನೆ ಏನಿಲ್ಲ, ನಿಮಗೆ ಮಾಡಿರೋದೇ ಸಿಗುತ್ತೆ. ಸೊ ನಾನು ಏನು ಮಾಡಿದ್ದೆ ಅಂದರೆ, ಚಿಕ್ಕಪೇಟೆಯಲ್ಲಿ ಬೈ ಮಾಡಿದ್ದೆ. ನಾನು ಡೆಲ್ಲಿ, ಸೂರತ್ ಅಲ್ಲೆಲ್ಲ ನೋಡಿದ್ದೀನಿ ವೀಡಿಯೋಸ್ ಎಲ್ಲ. ಡೆಲ್ಲಿಲೆಲ್ಲ ಏನಾಗುತ್ತೆ ಅಂದರೆ, ನಿಮಗೆ ಎಲ್ಲರೂ ಜೆನ್ಯೂನ್ ಇರಲ್ಲ. ನೀವು ಪೇ ಮಾಡಿ ಅಮೌಂಟ್ ಎಲ್ಲ ಹಾಕಿಸ್ಕೊಂಡ್ರೆ ನಿಮ್ಗೆ ಎಷ್ಟೊಂದು ಬರಲ್ಲ. ಎಷ್ಟೊಂದು ಜನ ಮೋಸ ಮಾಡಿಬಿಡ್ತಾರೆ. ಎಲ್ಲೋ ಒಬ್ಬೊಬ್ರು ಒಳ್ಳೆಯವ್ರು ಇದ್ದಾರೆ, ಎಲ್ಲೋ ಒಂದೊಂದು ಮೋಸ ಆಗುತ್ತೆ. ನನಗೆ ಒಂದು ಮಾತ್ರ ಲೈಕ್ ಮೋಸ ಆಗಲಿಲ್ಲ, ಸ್ವಲ್ಪ ಡಿಲೇ ಮಾಡಿದ್ರು. ಸೊ ನಾನು ಕಾಲ್, ಟೆಕ್ಸ್ಟ್ ಮಾಡಿ ಮತ್ತೆ ಅವ್ರ ಹತ್ರ ಹಾಕ್ಸ್ಕೊಂಡೆ. ಸೊ ಎಲ್ಲ ಐಟಮ್ಸ್ ಬಂತು ನನಗೆ. ಸೊ ನಾನೇನು ಮಾಡಿದೆ, ಅಲ್ಲಿಂದ ತರ್ಸೋದ್ಕಿಂತ, ನಾವು ಭಯದಲ್ಲಿ ಮೋಸ ಹೋಗ್ತೀವಿ ಅಂತ ಭಯ ಇರೋದಕ್ಕಿಂತ ನಾವು ಇಲ್ಲೇ ಚಿಕ್ಕಪೇಟೆಯಲ್ಲಿ ಸರ್ಚ್ ಮಾಡ್ಬೋದಲ್ಲ ಅಂತ ನಾನು ಯೂಟ್ಯೂಬಲ್ಲಿ ಸಮ್ ವ್ಲಾಗ್ಸ್ ನೋಡಿದೆ. ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ಚಿಕ್ಕಪೇಟೆದೇನೆ ಮಾಡೋರು ತುಂಬ ಜನ ಇದ್ದಾರೆ. ಸೊ ನಾನು ಅದನ್ನು ನೋಡಿಬಿಟ್ಟು ನಾನು ಒಂದು 2-3 ಶಾಪ್ಗೆ ಹೋದೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಯೂಸ್ಫುಲ್ ಆಗಿ ಯಾರಾದರೂ ನಂಗೆ ಕಮೆಂಟ್ ಮಾಡಿ ಆ ಶಾಪ್ಸ್ ಯಾವುದು ಅಂತ ಹೇಳಿ ತೋರಿಸಿ ಅಂತ ಹೇಳಿದ್ರೆ, ಮತ್ತು ನೀವು ಏನೇನು ಬೈ ಮಾಡಿದ್ರಾ ಅಂತೆಲ್ಲ ತೋರಿಸಿ ಅಂತ ಹೇಳಿದ್ರೆ, ನಾನು ಅದನ್ನು ಬೇಕಾದರೆ ತೋರಿಸ್ತೀನಿ ನಿಮಗೆ ಮೆನ್ಷನ್ ಮಾಡ್ತೀನಿ ಆ ಪೇಜ್ ಲೊಕೇಶನ್ ಎಲ್ಲ. ನಾನು ಬಂದುಬಿಟ್ಟು ನಂದು ಒಂದು ಕಲೆಕ್ಷನ್ ಬೈ ಪೂರ್ಣ ಅಂತ ಪ್ರೊಫೈಲ್ ಇದೆ. ನಾನು ಪ್ರೊಫೈಲ್ನ ಮೆನ್ಷನ್ ಮಾಡ್ತೀನಿ, ಫೋಟೋ ಹಾಕ್ತೀನಿ. ನನಗೆ ತುಂಬ ಫಾಲೋವರ್ಸ್ ಇಲ್ಲ, ಒಂದು 300-400 ಇದ್ದಾರೆ. ನಾನು ಅದನ್ನ ತುಂಬ ಪ್ರಮೋಷನ್ ಏನು ಮಾಡಿಲ್ಲ. ಜಸ್ಟ್ ನನ್ನ ಫ್ರೆಂಡ್ ಸರ್ಕಲ್, ನನಗೆ ಗೊತ್ತಿರೋರು ಮತ್ತು ನನ್ನ ಕ್ಲೈಂಟ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಬೈ ಮಾಡೋಕ್ಕೆ ಹೆಲ್ಪ್ಫುಲ್ ಆಯಿತು. ಸೊ ನಾನೇನು ಮಾಡಿದೆ, ಒಂದು 20,000 ಇನ್ವೆಸ್ಟ್ ಮಾಡಿ ಚಿಕ್ಕಪೇಟೆಗೆ ಹೋಗಿ ನಾನು ಪ್ರಾಡಕ್ಟ್ಸ್ ಎಲ್ಲ ತೊಗೊಬಂದೆ. ಸೊ ನನಗೆ 20,000 ಜಾಸ್ತಿನೇ ಆಯಿತು. ಯಾಕೆಂದರೆ ನಾನು ತುಂಬ ಯೂಶಲಿ ಅಮೌಂಟ್ ಇರುತ್ತೆ ಅಂತ 20,000 ಇನ್ವೆಸ್ಟ್ ಮಾಡಿಬಿಟ್ಟೆ. ನೀವು 20,000 ಇನ್ವೆಸ್ಟ್ ಮಾಡ್ಬೇಕನ್ನೋದು ಏನಿಲ್ಲ, 10,000 ಇನ್ವೆಸ್ಟ್ ಮಾಡಿದ್ರೆ ಸಾಕು. 10,000 ಇನ್ವೆಸ್ಟ್ ಮಾಡಿದ್ರೆ, ನನಗೆ ಗೊತ್ತಿರೋ ಥರ 10,000 ಇನ್ವೆಸ್ಟ್ ಮಾಡಿದ್ರೆ ಒಂದು ನಿಮಗೆ 25,000 ತನಕ ಆದರೂ ಪ್ರಾಫಿಟ್ ಇದೆ. ತುಂಬ ಕಮ್ಮಿಗೆ ಸಿಗುತ್ತೆ ಪ್ರಾಡಕ್ಟ್ಸ್ ನಿಮಗೆ. ಒಂದು ರಿಬ್ಬನ್, ಒಂದು ಕ್ಲಿಪ್, ಒಂದು ಬೋ, ನೀವು ಇಮ್ಯಾಜಿನೇ ಮಾಡಿರಲ್ಲ ಇಷ್ಟು ಕಮ್ಮಿನ ಅಂತ. ನೀವು ಶಾಪಲ್ಲಿ ಒಂದು 50 ರುಪೀಸಿಗೆ ಬೈ ಮಾಡ್ತಿರೋದು ನಿಮಗೆ 10 ರುಪೀಸಿಗೆ ಸಿಗುತ್ತೆ. 10-5 ಸಿಕ್ಕರೂ ಹೇಳೋಕ್ಕಾಗಲ್ಲ, ಸಿಗುತ್ತೆ, ಅಷ್ಟು ಕಮ್ಮಿಗೆ ಸಿಗುತ್ತೆ. ಸೊ ನೀವೇನು ಮಾಡಬೇಕು, ಒಂದು ಪೇಜ್, ಇನ್ಸ್ಟಾಗ್ರಾಮ್ ಪೇಜ್, ಒಂದು ಯೂಟ್ಯೂಬ್ ಆಗಲಿ, ಒಂದು ಫೇಸ್ಬುಕ್, ಸಮ್ ಪೇಜಸ್ ಕ್ರಿಯೇಟ್ ಮಾಡಿ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ನೀವು ಬೈ ಮಾಡುವಾಗ ಏನಂದರೆ, ಚಿಕ್ಕಪೇಟೆಗೆ ಹೋಗಿದ್ರೆ, ಚಿಕ್ಕಪೇಟೆಯಲ್ಲಿ 1-2 ಶಾಪ್ ಅಲ್ಲ, ತುಂಬ ಶಾಪ್ಸ್ ಇರುತ್ತೆ. ಇವತ್ತೊಂದು ಶಾಪ್ ಇರುತ್ತೆ, ನಾಳೆ ಒಂದು ಶಾಪ್ ಇರುತ್ತೆ. ಸೊ ಹೊಸ್ದಾಗಿ ತುಂಬ ಬರ್ತಾ ಇರುತ್ತೆ. ನೀವು ಒಂದು ಮಂತ್, 2 ಮಂತ್ಸ್, 3 ಮಂತ್ಸ್ ಒನ್ಸ್ ಹೋಗಿ ಸ್ಟಾಕ್ ತೊಗೊಬರ್ಬೇಕು. ನೀವು ಸ್ಟಾರ್ಟಿಂಗ್ 10,000 ಇನ್ವೆಸ್ಟ್ ಮಾಡಿ. 10,000 ಇಲ್ಲ ಅಂದ್ಕೊಳ್ಳಿ, ನಿಮ್ಮ ಹತ್ರ ಒಂದು 5Kನೇ ಇನ್ವೆಸ್ಟ್ ಮಾಡಿ. 5,000 ಇನ್ವೆಸ್ಟ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಬೋದು. 5,000 ಇನ್ವೆಸ್ಟ್ ಮಾಡಿ ನೀವು ಚಿಕ್ಕಪೇಟೆಗೆ ಹೋಗಿ, ನೀವು ಚಿಕ್ಕಪೇಟೆ ಎಂಟ್ರಿಗೆ ಆದ ತಕ್ಷಣವೇ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸ್ಟ್ರೈಟ್ ಒಂದು ರೋಡ್ ಇರುತ್ತೆ. ಸ್ಟ್ರೈಟ್ ಹೋದರೆ ಅವೆನ್ಯೂ ರೋಡ್ ಇರುತ್ತೆ. ರೈಟಲ್ಲಿ ಒಂದು ರೋಡ್ ಇರುತ್ತೆ. ಅಲ್ಲಿ ನಿಮಗೆ ಈ ಥರ ಕ್ಲಿಪ್ಸ್, ಈ ಥರ ಶಾಪ್ಸ್ ಎಲ್ಲ ಇದೆ. ನಿಮಗೆ ಯಾವುದನ್ನು ರೋಡಲ್ಲೇ ಕಾಣಿಸಲ್ಲ, ತುಂಬ ಗಲ್ಲಿ ಥರ ಒಳಗೆಲ್ಲ ನಡ್ಕೊಂಡು ಹೋಗಬೇಕು. 3rd ಫ್ಲೋರಲ್ಲಿ ಇರುತ್ತೆ, 4th ಫ್ಲೋರಲ್ಲಿ ಇರುತ್ತೆ. ನಿಜವಾಗ್ಲೂ ಅಲ್ಲಿ ಹೋಗುವಾಗ ನಂಗೆ ಭಯನೇ ಆಗ್ತಿತ್ತು, ಹೆಂಗೆ ಹೋಗೋದು ಇಲ್ಲಿ ಅಂತ. ನಿಜವಾಗ್ಲೂ ಇಲ್ಲಿ ಶಾಪ್ ಇದೆಯಾ ಅಂತಾನೆ. ಸಮ್ ಶಾಪ್ ನಮ್ಗೆ ಗೊತ್ತೇ ಆಗಲ್ಲ. ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡಿದ್ರು ಲೊಕೇಶನ್ ನಿಲ್ಲಿಸ್ತೀವಿ. ಲೊಕೇಶನ್ ನಿಂತ್ರೂ ಅದು ಯಾವುದೋ ಬಿಲ್ಡಿಂಗ್ ಇರುತ್ತೆ, ಸುತ್ತ ಬಿಲ್ಡಿಂಗ್ ಕಾಣಿಸುತ್ತೆ, ಬಟ್ ಯಾವ ಶಾಪ್ ಅಂತ ನಮಗೆ ಫೈಂಡ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನಂದರೆ, ಅವ್ರ ನಂಬರಿಗೆ ಕಾಲ್ ಮಾಡಿದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ, ಗೈಡ್ ಮಾಡ್ತಾರೆ. ಮತ್ತು ಅಲ್ಲೋದ್ರೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹೊಸ ಐಟಮ್ಸ್ ಏನೇನಿದೆ ಅಂತ ನಮಗೆ ಗೈಡ್ ಮಾಡ್ತಾರೆ. ಮೇಡಮ್ ಇದು ಟ್ರೆಂಡಿಂಗ್ ಇದೆ, ಇನ್ನೂ ಇದು ಬಂದಿಲ್ಲ ಮಾರ್ಕೆಟ್ಗೆ, ಇದು ಲೈಕ್ ಡೆಲ್ಲಿ, ಮುಂಬೈಲೆಲ್ಲ ಟ್ರೆಂಡಿಂಗ್ ಇದೆ, ಇನ್ನು ಕರ್ನಾಟಕಕ್ಕೆ ಬಂದಿಲ್ಲ, ಇದು ತೊಗೊಳ್ಳಿ ಅಂತೆಲ್ಲ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಸಜೆಸ್ಟ್ ಮಾಡಿದಾಗ ಏನಂದರೆ, ನನಗೆ ತುಂಬ ಸಜೆಸ್ಟ್ ಮಾಡಿದ್ರು, ಬಟ್ ನಾನು ನೋಡಿಬಿಟ್ಟು ಇದನ್ನ ನಾನು ಯೂಸ್ ಮಾಡ್ತಿಲ್ಲ, ನಂಗೆ ಗೊತ್ತಿರೋರು ಯಾರು ಯೂಸ್ ಮಾಡ್ತಿಲ್ಲ, ಇದನ್ನು ನೋಡೇ ಇಲ್ಲ ಮೈಸೂರು, ಬ್ಯಾಂಗ್ಳೂರಲ್ಲಿ ಎಲ್ಲೂ, ಏನಕ್ಕೆ ತೊಗೋಬೇಕಂತ ನಾನು ತೊಗೊಳ್ಳಿಲ್ಲ ಸಮ್ ಪ್ರಾಡಕ್ಟ್ಸ್. ಬಟ್ ಅದು ಒಂದು 2 ಮಂತ್ಸ್ ಆದಮೇಲೆ ಲಿಟ್ರಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅದು ಬಬಲ್ ಕ್ಲಿಪ್ ಅನಿಸುತ್ತೆ, ಬಬಲ್ ಕ್ಲಿಪ್ ಒಂದು, ಮತ್ತು ಫ್ಲಾರ್ಸ್ದು ಕ್ಲಿಪ್ಸ್, ಅದು ನಾನು ಎಲ್ಲೂ ನೋಡಿರಲಿಲ್ಲ ಯೂಸ್ ಮಾಡೋದು. ಅದು ತುಂಬ ಟ್ರೆಂಡ್ ಆಗಿಬಿಡ್ತು. ನಾನು ಅವಾಗ ಅಂದ್ಕೊಂಡೆ, ನಾನು ತೊಗೋಬೇಕಿತ್ತಲ್ಲ ಅಂತ. ನನಗೆ ಸ್ವಲ್ಪ ದಿನ ಆದಮೇಲೆ ಅನ್ನಿಸ್ತು. ಬಟ್ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತು ಯಾವ್ದು ನೆಕ್ಸ್ಟ್ ಟ್ರೆಂಡ್ ಇರುತ್ತೆ ಅಂತ, ನಮಗೆ ಸಜೆಸ್ಟ್ ಮಾಡಿಕೊಡ್ತಾರೆ. ಸೊ ನಾವು ಆರಾಮಾಗಿ ಅವ್ರು ಸಜೆಸ್ಟ್ ಮಾಡೋ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಈಗ ನಿಮ್ಗೆ ಯಾವ್ದು ಬೇಕು ಅದನ್ನೂ ತೊಗೊಳ್ಳಿ, ಅವ್ರು ಸಜೆಸ್ಟ್ ಮಾಡೋದನ್ನ ಕೂಡ ತೊಗೊಳ್ಳಿ. ಯಾವುದು ತುಂಬ ನಿಮಗೆ 1,000-2,000 ಥರ ಇರಲ್ಲ. ಎಲ್ಲ ಒಂದು ಪ್ಯಾಕಲ್ಲಿ 12 ಇರುತ್ತೆ, 20 ಇರುತ್ತೆ. ಎಲ್ಲ 100, 120, 130 ರುಪೀಸ್ ಆ ಥರ ಇರುತ್ತೆ.
ನಾನು ಒಂದು 2-3 ಶಾಪ್‌ನ ಟ್ರೈ ಮಾಡಿದೆ. ಅದರಲ್ಲಿ ಒಂದು ಶಾಪಲ್ಲಿ ಏನಂದ್ರೆ ಬರೀ ಮೆಟೀರಿಯಲ್ಸ್ ಇತ್ತು. ಆ ಮೆಟೀರಿಯಲ್ಸ್‌ನ ತಗೊಂಡು ನೀವು ಮೇಕಿಂಗ್ ಮಾಡಬೇಕಾಗುತ್ತೆ ಜ್ಯುವೆಲ್ಸ್‌ನ. ಬಟ್ ನಂಗೆ ಅದು ಡಿಫಿಕಲ್ಟ್ ಅನ್ನಿಸ್ತು. ಯಾಕೆಂದ್ರೆ ನಾನು ಒಂದು ಆರ್ಟ್ ಅನ್ನೋ ಫೀಲ್ಡ್‌ಲಿಂದ ತುಂಬಾನೇ ದೂರ. ನನಗೆ ಆರ್ಟ್ ಎಲ್ಲ ಅಷ್ಟು ಮಾಡಕ್ಕೆ ಬರಲ್ಲ. ಆ ರೀಸನ್‌ಗೆ ಏನಂದ್ರೆ ನಾನು ಅಷ್ಟೊಂದು ನನಗೆ ಮಾಡಕ್ಕೆ ಬರಲ್ಲ. ಸೊ ನಾನು ತಗೊಂಡೆ ಸ್ವಲ್ಪ ಪ್ರಾಡಕ್ಟ್ಸ್ ಬೈ ಮಾಡಿದೆ, ಬಟ್ ನನಗೆ ಮಾಡಕ್ಕೆ ಆಗಲಿಲ್ಲ. ಇವಾಗ ಅದಕ್ಕೆ ಆ್ಯಕ್ಚುಲಿ ನಾನು ಅಲ್ಲಿ ಹೋದಾಗ ನನಗೆ ಎಷ್ಟು ಶಾಕ್ ಆಯ್ತು ಅಂತ ಅಂದರೆ, ಇದು ಆಲ್ಮೋಸ್ಟ್ ನಾನು ಒಂದು 7-8 ಮಂತ್ಸ್ ಆಯಿತು ಬ್ಯಾಂಗ್ಳೂರ್ಗೆ ಹೋಗಿ ಚಿಕ್ಕಪೇಟೆಲಿ ತಗೊಂಡು. ಒಂದು 3rd-4th ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಬಂದು ಲಿಟ್ರಲಿ ಅವ್ರು ಒಂದು ಬಕೆಟ್ ಥರ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ದು, ರೌಂಡ್ ಶೇಪ್ ದೊಡ್ಡದು. ನಿಮ್ಗೆ ಏನು ಬೇಕೋ ಅದನ್ನ ಡಂಪ್ ಮಾಡಿದ್ರಲ್ಲಿ ಒಳಗೆ ಹಾಕಿ ಅಂತ. ಅಲ್ಲಿ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಬಂದ್ಬಿಟ್ಟು ಲಿಟ್ರಲಿ ಅವಳು ಮತ್ತೆ ಅವ್ರ ಅಮ್ಮ 2 ಬಾಕ್ಸ್ ತುಂಬ್ಕೊಂಡು ಹೋಗಿರೋದು, ಅದು ಮೇಕಿಂಗ್ ಮೆಟೀರಿಯಲ್ಸ್. ನಾನು ಫುಲ್ ಶಾಕ್ ಆದೆ. ನಾನು ಕೇಳಿದೆ ಓನರ್ನ, ಸರ್ ಅವರು ಲೈಕ್ ಅಷ್ಟು ತೊಗೊಂಡ್ರಲ್ಲ ಪ್ರಾಡಕ್ಟ್ಸ್, ಅವ್ರು ತುಂಬ ಲೈಕ್ ಅವರೇ ಒಂದು 20,000-30,000 ಅಷ್ಟು ಪ್ರಾಡಕ್ಟ್ ತೊಗೊಂಡ್ರು. ಅದು ಮೇಕಿಂಗ್ದು ರೆಡಿ ಇರೋದಲ್ಲ, ಜಸ್ಟ್ ಅದು ಮೇಕಿಂಗ್ ಪ್ರಾಡಕ್ಟ್ಸ್ ಅಷ್ಟೇ. ಅವಾಗ ಅವ್ರು ಹೇಳಿದ್ರು ಅವ್ರದ್ದೇ ಇನ್ಸ್ಟಾ ಪೇಜ್ ಇದೆಯಂತೆ, 1000-2000 ಫಾಲೋವರ್ಸ್ ಇದ್ದಾರಂತೆ. ಅವರು ಎವ್ರಿ ವೀಕ್ ಬಂದು ತೊಗೊಂಡು ಹೋಗ್ತಾರಂತೆ. ಅವ್ರು ಎವ್ರಿ ವೀಕ್ ಬಂದು 20,000ಗೆ ಮೆಟೀರಿಯಲ್ ತೊಗೊಂಡಿದ್ದಾರೆ ಅಂದರೆ ಅವ್ರು ಸೇಲ್ ಎಷ್ಟಕ್ಕೆ ಮಾಡ್ತಿದ್ದಾರೆ ಅಂತ. ಎವ್ರಿ ವೀಕ್ ಅಲ್ಲ, ಮಂತ್ ಬಂದ್ರೂ ಅವ್ರಿಗೆ ಪ್ರಾಫಿಟ್ ಅಷ್ಟಿದೆ. ಮತ್ತೆ ನಾನು ಇನ್ನೊಂದು ಶಾಪ್ಗೆ ಹೋದೆ. ಕಂಪ್ಲೀಟ್ ಇದು ಮೆಟೀರಿಯಲ್ ಶಾಪ್ ಅಲ್ಲ. ಈಗ ನಾನು ಫುಲ್ ಐಟಮ್ಸ್ ಏನು ಬೈ ಮಾಡಿದೆ ಆ ಶಾಪ್ಗೆ ಹೋದೆ. ಅಲ್ಲೂ ಅಷ್ಟೇ ಒಬ್ರು ಒಂದು ಚಿಕ್ಕ ಮಗುನ ಎತ್ಕೊಂಡ್ ಬಂದಿರೋದು, 1 ಇಯರ್ ಬೇಬಿ ಅಷ್ಟೇನೆ. ಅವರು ಎತ್ಕೊಂಡು ಪಾಪ ಬಗ್ಗಿ ಎಲ್ಲ ತಗೊಳಕ್ ಐಟಮ್ಸ್ ಆಗ್ತಾ ಇರಲಿಲ್ಲ. ಸೊ ನಾನು ಅವ್ರು ಏನಾದ್ರು ಎತ್ಕೋತಾ ಇದ್ರೆ ನಾನು ಅವ್ರಿಗೆ ಎತ್ಕೊಟ್ಟೆ, ತಗೊಳ್ಳಿ ಮೇಡಮ್ ಹಾಕೊಳ್ಳಿ ಅಂತ. ಈಗ ನಾನು ಏನಾದ್ರು ತಗೊಳ್ಳೋ ಟೈಮಲ್ಲಿ ಅವರು ಎತ್ಕೋತಾ ಇದ್ರೆ ಇಟ್ಸ್ ಓಕೆ ಬಿಡಿ ಪರವಾಗಿಲ್ಲ ನಾನು ಎತ್ಕೊಡ್ತೀನಿ ಅಂತ ಎಲ್ಲ ಎತ್ಕೊಡ್ತಾ ಇದ್ದೆ ಅವ್ರಿಗೆ. ನಾನು ಕೇಳಿದೆ, ನೀವು ಇಷ್ಟು ಪ್ರಾಡಕ್ಟ್ಸ್ ಏನಕ್ಕೆ ತಗೋತಾ ಇದ್ದೀರಾ ಅಂತ ಕೇಳಿದೆ. ಚಿಕ್ಕ ಮಗು ಇದೆ, ನೀವು ಹೆಂಗೆ ಅಂದರೆ ಶಾಪ್ ಇದೆಯಾ ನಿಮ್ದು ಅಂತ ಕೇಳಿದೆ. ಅವರು ಇಲ್ಲ ಶಾಪ್ ಏನಿಲ್ಲ, ನನಗೆ ಮಗು ಆಗಿರೋದ್ರಿಂದ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ಮನೆಯಲ್ಲಿ, ಮಗುನ ಕೇರ್ ಮಾಡಬೇಕಿರುತ್ತೆ, ನಾನು ಎಲ್ಲದಕ್ಕೂ ಹಸ್ಬೆಂಡ್ನ ಕೇಳೋಕ್ಕಾಗಲ್ಲ. ಸೊ ನಾನೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ಸ್ಟಾ ಪೇಜ್ ಓಪನ್ ಮಾಡಿ ನಾನು ಏನು ಮಾಡಿದೆ, ಇದನ್ನೆಲ್ಲ ಪೋಸ್ಟ್ ಮಾಡ್ತೀನಿ, ತುಂಬ ಜನ ಬೈ ಮಾಡ್ತಾರೆ ಅಂತ. ಅವರು ಅವತ್ತು 12,000ಗೇನು 12,000ಕ್ಕೆ ಐಟಮ್ಸ್ ತೊಗೊಂಡ್ರು. ತುಂಬ ಚೆನ್ನಾಗಿರೋ ಐಟಮ್ಸ್ ತೊಗೊಂಡ್ರು. ಅವ್ರದ್ದು ಆಲ್ರೆಡಿ ಅವ್ರು ಏನು ಐಟಮ್ಸ್ ತೊಗೊಂಡ್ರು ಅದನ್ನ ತೊಗೊಂಡು ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ ಅಂತೆ ಫುಲ್. ಸೊ ಸೇಮ್ ರಿಪೀಟೆಡ್ ಮೆಟೀರಿಯಲ್ ತೊಗೊಂಡ್ರು. ಅದನ್ನು ಅವ್ರು ಏನು ಮಾಡೋಂಗಿಲ್ಲ, ಜಸ್ಟ್ ರೆಡಿ ಇರೋದನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡೋದು, ಯಾರು ಕೇಳಿದ್ರೆ ಡೆಲಿವರಿ ಮಾಡೋದು. ಅದನ್ನು ನಾನು ನಿಮಗೆ ಮತ್ತೆ ಹೇಳ್ತೀನಿ ಯಾವ ಥರ ಅಂತ ಪ್ರೋಸೆಸ್. ಸೊ ನಾವೇನು ಮಾಡಬೇಕು, ಅಲ್ಲಿ ಹೋದ್ರೆ ಚೈನ್ಸ್, ನಿಮಗೆ ಮೇಕಿಂಗ್ ಮಾಡೋದು ಕಷ್ಟ ಆದರೆ, ನಿಮ್ಗೆ ಏನಾದ್ರು ನೀವು ಚೆನ್ನಾಗಿ ಮಾಡ್ತೀರಾ ಮೇಕಿಂಗ್ ಅಂದರೆ ಆ ಥರ ಶಾಪಲ್ಲಿ ಬೈ ಮಾಡಿ. ಇಲ್ಲ ನಮಗೆ ಮೇಕಿಂಗ್ ಮಾಡೋಕ್ಕಲ್ಲ, ಡೈರೆಕ್ಟಾಗಿ ತೊಗೊಂಡು ನಾವು ಡೈರೆಕ್ಟಾಗಿ ಪೋಸ್ಟ್ ಮಾಡಿ ನಾವು ಅರ್ನ್ ಮಾಡಬೇಕಂತಂದರೆ ನಂತರ ಯಾರು ಥಿಂಕ್ ಮಾಡ್ತೀರಾ ಅವ್ರಿಗೆ ಬೆಟರ್ ಏನಂದರೆ ಡೈರೆಕ್ಟ್ ಪ್ರಾಡಕ್ಟ್ಸ್ ತೊಗೊಳ್ಳಿ. ಪ್ರಾಡಕ್ಟ್ಸ್ ತೊಗೊಂಡ್ಮೇಲೆ ಏನಾಗುತ್ತೆ ಅಂತ ಅಂದರೆ ನಿಮ್ಗೆ ಏನು ಇಷ್ಟ ಆಗುತ್ತೆ, ಸೊ ನೀವು ಈ ಥರ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ, ಜನರು ತಗೋತಾರೆ ಅನ್ನೋ ಪ್ರಾಡಕ್ಟ್ಸು ತೊಗೊಳ್ಳಿ. ಮತ್ತು ಅವ್ರೇನಾದ್ರು ಸಜೆಸ್ಟ್ ಮಾಡಿದ್ರೆ ಅದು ತೊಗೊಳ್ಳಿ. ಯಾಕೆಂದರೆ ಅವ್ರು ಸಜೆಸ್ಟ್ ಮಾಡೋದು ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ ನೆಕ್ಸ್ಟ್ ಯಾವುದು ಟ್ರೆಂಡಿಂಗ್ ಇರುತ್ತೆ ಅಂತ. ಸೊ ಆ ಪ್ರಾಡಕ್ಟ್ಸು ತೊಗೊಳ್ಳಿ. ಆಲ್ಮೋಸ್ಟ್ ನೀವು ನೋಡಿದ್ರೆ ಇಷ್ಟು ಕಮ್ಮಿಗೆ ಸಿಗುತ್ತಾ, ನಾನು ಲಿಟ್ರಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೆ. ನಾನು ಒಂದು 5 ನಿಮಿಷ ಕೂತೇ ಬಿಟ್ಟಿದ್ದೆ. ಲೈಕ್ ಇಷ್ಟು ಕಮ್ಮಿಗೆ ನಾನು ಇದೇ ಕ್ಲಿಪ್ನ ಒಂದು ₹2 ಯಾವುದೋ ಕ್ಲಿಪ್, ನಾನು ಇದನ್ನೇ 30-40 ರುಪೀಸ್ ಕೊಟ್ಟು ತಗೋತೀನಲ್ಲ, ಇಲ್ಲಿ ₹2 ಅಲ್ವಾ. ನಾನು ಬೇರೆ ಯಾವುದೋ ಸ್ಟೇಟಲ್ಲಿ ಎಲ್ಲೋ ಡೆಲ್ಲಿ ಮುಂಬೈ ಅಂಥ ಕಡೆ ಮಾರ್ಕೆಟಲ್ಲಿ ಕಮ್ಮಿಗೆ ಸಿಗುತ್ತೆ ಅಂದ್ಕೊಂಡೆ, ಚಿಕ್ಕಪೇಟೆಲ್ಲೇ ಸಿಗ್ತಾ ಇದೆ. ಈಗ ನೀವೇ ಯಾವುದೋ ಒಂದು ಸಿಟಿಲಿರಿ, ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿರ್ತೀರ, ಸಿಟಿ ಆಗಲಿ ಒಂದು ವಿಲೇಜ್ ಆಗಲಿ, ಒಂದು ಚಿಕ್ಕ ಫ್ಯಾನ್ಸಿ ಸ್ಟೋರ್ ಇರುತ್ತೆ. ನೀವು ಆ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ತಗೋತೀರಾ, ಅಲ್ಲಿ ಒಂದು ಕ್ಲಿಪ್ ನಿಮಗೆ ಒಂದು ₹20 ಇರುತ್ತೆ. ಒಂದು ಸ್ವಲ್ಪ ಸಿಟಿ ಆದರೆ ₹30 ಇರುತ್ತೆ. ಬಟ್ ಅವ್ರಿಗೆ ಎಷ್ಟು ಲಾಭ ಇದೆ ಅಂದರೆ, ಈಗ ನಾವು ಅನ್ಕೋತಿದ್ವಿ, ಅವ್ರು ಅಂತಾರೆ ಇಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂದರೆ, ಇಲ್ಲ ನಮ್ಗೆ ಅಷ್ಟು ಲಾಭ ಇಲ್ಲ ಇದರಲ್ಲಿ ಅಂತಾರೇನೋ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಒಂದು ₹2-3 ಲಾಭ ಇರುತ್ತೆ ಅಂತ. ನೋ, ₹2-3 ಇಲ್ಲ, ಒಳ್ಳೆ ಲಾಭನೇ ಇರುತ್ತೆ. ಅವರು ಒಂದು ₹5 ತಂದರೆ ₹20 ನಾರ್ಮಲ್ ವಿಲೇಜ್ ಆ ಥರ ಕಡೆ ಮಾರ್ತಾರೆ. ಸಿಟಿಲೆಲ್ಲ 30-40ಗೆ ಮಾರ್ತಾರೆ, ತುಂಬ ಲಾಭ ಇದೆ. ಸೊ ನೀವು ನನಗೆ ಏನು ಅನಿಸ್ಬಿಟ್ಟಿತ್ತಂದರೆ, ಒಂದು 2 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಬಿಟ್ರೆ ಎಷ್ಟು ಲಾಭ ಅಲ್ಲ ಅಂತ ಲಿಟ್ರಲಿ ಅವತ್ತೆಲ್ಲ ಥಿಂಕ್ ಮಾಡಿಬಿಟ್ಟಿದ್ದೆ. ಒಂದು ಶಾಪ್ ತೊಗೊಬಿಡೋಣ, ರೆಂಟ್ಗೆ ಶಾಪ್ ತೊಗೊಂಡು ಎಲ್ಲ ಐಟಮ್ಸ್ ಹಾಕ್ಬಿಟ್ಟು ಮಾಡಿಬಿಡೋಣ ಅಂತ. ಬಟ್ ನನಗೆ ಒಂದೇ ಕಡೆ ಕೂತು ಆಗಲ್ಲ, ಮತ್ತು ಬೇರೆ ಯಾರನ್ನಾದ್ರು ಕೂತು ಮಾಡ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಎಲ್ಲರೂ ನಾವು ನಂಬೋಕ್ಕಾಗಲ್ಲ ಕೆಲಸದಲ್ಲಿ. ಮತ್ತು ನಾನು ಇರೋ ಕೆಲಸನೇ ಸಾಕು, ಇದು ತುಂಬ ಪ್ರೆಷರ್ ಅನಿಸುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಇದನ್ನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನನಗೆ ನವೆಂಬರ್, ಡಿಸೆಂಬರ್, ಜಾನ್ಲಿ ಸ್ವಲ್ಪ ಇವೆಂಟ್ಸ್ ಕಮ್ಮಿ ಇರುತ್ತೆ. ಸೊ ನಾನು ಯೂಶಲಿ ಫ್ರೀ ಇರ್ತೀನಿ, ನಂಗೆ ತುಂಬ ಕಾಲ್ಸ್ ಎಲ್ಲ ಏನು ಬರಲ್ಲ. ಸೊ ನಾನು ಮನೇಲಿ ಫ್ರೀಯಾಗೇ ಇರ್ತಿದ್ನಲ್ಲ, ಸೊ ನಾನು ಇದನ್ನ ಮಾಡೋಣ ಅಂದ್ಬಿಟ್ಟು ತುಂಬ ರಿಸರ್ಚ್ ಮಾಡಿದೆ. ಸೊ ಬೇರೆ ಬೇರೆ ಪೇಜಸ್ ಎಲ್ಲ ಚೆಕ್ ಮಾಡಿದೆ, ಯಾರ್ಯಾರು ಮಾಡ್ತಾರೆ ಅಂತ. ಸೊ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಕಂಪ್ಲೀಟಾಗಿ ನಾನು ಏನೇ ಮಾಡಬೇಕು ಅನ್ನೋ ರಿಸರ್ಚ್ ಮಾಡ್ತೀನಿ. ಸೊ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ರೂ ನಾನು ಹೇಗೆ ಮಾಡ್ಬೋದು, ಹೇಗೆ ಎಲ್ಲಾನು ರಿಸರ್ಚ್ ಮಾಡೇ ಮಾಡ್ತೀನಿ. ಸೊ ಅದೇ ಥರ ನಾನು ರಿಸರ್ಚ್ ಮಾಡಿ ನಂಗೆ ಮಾಡೋಕ್ಕಾಗುತ್ತೆ ಅಂದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಸೊ ಇದು ಜ್ಯುವೆಲ್ಸ್ದು ಅಷ್ಟೇ, ಬ್ರೇಸ್ಲೆಟ್ ಏನಿದೆ ನಾನು ಎಲ್ಲ ತೊಗೊಬಂದ್ಮೇಲೆ ಏನು ಮಾಡಿದೆ, ಒಂದು ಪೇಜ್ ಕ್ರಿಯೇಟ್ ಮಾಡಿದೆ ನಾನು.
ಕಲೆಕ್ಷನ್ ಬೈ ಪೂರ್ಣ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ. ಅದು ಆ್ಯಕ್ಚುಲಿ ಮುಂಚೆ ನಂದು ಮೇಕಪ್ ಆರ್ಟಿಸ್ಟ್ ಅಕೌಂಟ್ ಇತ್ತು. ಸೊ ನಾನು ಮೇಕಪ್ ಏನು ವರ್ಕ್ ಇತ್ತು ಅದನ್ನೆಲ್ಲ ಆರ್ಚಿವ್ ಮಾಡಿ ಹೈಡ್ ಮಾಡಿಬಿಟ್ಟೆ. ಯಾಕೆ ನಾನು ಮತ್ತೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಹೊಸದಾಗಿ ಫಾಲೋವರ್ಸ್ ತೊಗೊಳ್ಳೋದು ತುಂಬ ಪ್ರಾಬ್ಲಮ್. ಅದ್ರ ಬದಲು ಇರೋದನ್ನೇ ಕಂಟಿನ್ಯೂ ಮಾಡಿದೆ ನಾನು. ಸೊ ಅದನ್ನೇ ಏನು ಮಾಡಿದೆ, ಮೇಕಪ್ ಆರ್ಟಿಸ್ಟ್ ಬೈ ಪೂರ್ಣ ಇರೋದನ್ನ ಕಲೆಕ್ಷನ್ ಬೈ ಪೂರ್ಣ ಅಂತ ಇದು ಮಾಡ್ಕೊಂಡೆ. ಸೊ ನಾನು ಏನು ಮಾಡಿದೆ, ನನ್ನ ಕಲೆಕ್ಷನ್ಸ್ನ ನಾನು ಹಾಕಿದೆ. ಕ್ಲಿಪ್, ರಿಬ್ಬನ್, ಬ್ರೇಸ್ಲೈಟ್ಸ್. ಸೊ ಏನಾಯಿತು, ಬ್ರೇಸ್ಲೈಟ್ಸಲ್ಲಿ ನಿಮಗೆ ಕಪ್ಪಲ್ಲು, ಫ್ರೆಂಡ್ಸ್ ಆ ಥರ ಡಿಫ್ರೆಂಟ್ ಎಲ್ಲ ಇತ್ತು. ಸೊ ನನಗೇನಾಯಿತು, ತುಂಬ ವರ್ಕೌಟ್ ಆಯಿತು. ನಾನು ಜಸ್ಟ್ ನನಗೆ ವಾಟ್ಸಪ್ಪಲ್ಲಿ ಯೂಶ್ವಲಿ ವಾಟ್ಸಪ್ಪಲ್ಲೆಲ್ಲ ಒಂದು 2000 ತನಕನೂ ನಂದು ಸ್ಟೇಟಸ್ ನೋಡ್ತಾರೆ ನನ್ನ ಕ್ಲೈಂಟ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಎಲ್ಲ ಇರ್ತಾರೆ. ಜಸ್ಟ್ ಈಗ ನನಗೆ ಮೇಯ್ನಾಗಿ ಸೇಲ್ ಆಗೋದು ಮೈಸೂರಲ್ಲಿ. ಸೊ ಮೈಸೂರಲ್ಲಿ ಒಂದು 1500 ತನಕನಾದರೂ ನನ್ನ ಸ್ಟೇಟಸ್ ನೋಡ್ತಾರೆ. ಮತ್ತು ನಂದು ಇನ್ಸ್ಟಾದಲ್ಲಿ ಹೋದ್ರೂ ಅಷ್ಟೇ, ಅಲ್ಲಿ 1000 + 1500 ತನಕನೂ ನನ್ನ ಸ್ಟೋರಿ ನೋಡ್ತಾರೆ. ಸೊ ನನಗೆ ಅಲ್ಲೆಲ್ಲ ರೀಚ್ ಆಯಿತು. ಈಗ ನನ್ನ ಪರ್ಸ್ನಲ್ ಅಕೌಂಟ್ ಮತ್ತು ನಂದು ಕಲೆಕ್ಷನ್ ಬೈ ಪೂರ್ಣ, ಅಲ್ಲೂ ಸ್ವಲ್ಪ ಜನ ಸ್ಟೋರಿ ನೋಡಿದ್ರು. ಎಲ್ಲ ಕಡೆ ಹಾಕಿ ಒಂದೇ ಸರಿ ನಾನು ಏನು ಮಾಡಿದೆ ಅಂದರೆ, ಯಾವತ್ತೂ ನಾನು ತುಂಬ ಅರ್ಜೆಂಟ್ ಮಾಡಲ್ಲ. ಬಂದ ತಕ್ಷಣವೇ ನಾನು ಒಂದೇ ಸರಿ ಎಲ್ಲನೂ ಪೋಸ್ಟ್ ಮಾಡಲ್ಲ. ಬಂದು ಸ್ವಲ್ಪ ಆರಾಮ ರಿಲ್ಯಾಕ್ಸ್ ಮಾಡಿ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತೀನಿ. ನೀವು ಅಷ್ಟೇ ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದ್ರೂ ಫಸ್ಟು ಕುತ್ಕೊಂಡು ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಆನ್ಲೈನ್ ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಬರೀ ಏನು ಪ್ರಾಡಕ್ಟ್ ತೊಗೋತೀರಾ ಅದ್ರ ಇನ್ವೆಸ್ಟ್ಮೆಂಟ್ ಸಾಕು. ನೀವು ಶಾಪ್ ಎಲ್ಲ ಇಡೋದಾದರೆ ನಿಮ್ಗೆ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು. ಅದ್ರ ಬದಲು ನೀವು ಮನೇಲಿ ನೆಮ್ಮದಿಯಾಗಿ ನೀವು ಪೋಸ್ಟ್ ಮಾಡಿದ್ರೆ ಸಾಕು. ನಾನೇನು ಮಾಡಿದೆ, ಒಂದು ಕೆಳಗಡೆ ಒಂದು ಮ್ಯಾಟ್, ನನ್ನ ಇವೆಂಟ್ಸ್ ಮಾಡೋದ್ರಿಂದ ನನ್ನ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಟ್ಸ್ ಎಲ್ಲ ಇತ್ತು. ಅದನ್ನ ಕೆಳಗಡೆ ಇಟ್ಬಿಟ್ಟು ನಾನು ಏನು ಪ್ರಾಡಕ್ಟ್ ತೊಗೊಬಂದಿದ್ದೀನಿ ಅದನ್ನು ಇಟ್ಟು ನಾನು ಫೋಟೋಶೂಟ್ ಮಾಡಿ ಏನು ಮಾಡಿದೆ, ಅದು ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದೆ. ಸೊ ನಾನು ಒನ್ ಡೇಗೆ 3 ಪ್ರಾಡಕ್ಟ್ನ ಪೋಸ್ಟ್ ಮಾಡ್ತಾಯಿದ್ದೆ. ಸೊ ಯಾವ ಥರ ಅಂತಂದರೆ, ಒಂದಿನ ಬಟರ್ಫ್ಲೈ ಕ್ಲಿಪ್ಸ್ ಬರುತ್ತಲ್ಲ ಅದು, ಮತ್ತು ಒಂದಿನ ಬೋಗಳು, ಅದು ಬಿಟ್ಟರೆ ಬ್ರೇಸ್ಲೈಟ್, ಒಂದಿನ ಕಪಲ್ ಬ್ರೇಸ್ಲೆಟ್, ಒಂದಿನ ಫ್ರೆಂಡ್ಶಿಪ್ದು ಬ್ರೇಸ್ಲೆಟ್. ಸೊ ನಾನು ಈ ಥರ ಪೋಸ್ಟ್ ಮಾಡ್ತಾ ಎವ್ರಿ ಡೇ ಹೋಗ್ತಾ ಇದ್ದೆ. ಸೊ ಅದ್ಯಾವ ಥರ ಆಗ್ತಿತ್ತು ಅಂದರೆ, ಇವಾಗ ನನಗೆ ಪೋಸ್ಟ್ ಮಾಡಿದ ತಕ್ಷಣವೇ ಈ 3 ಏನು ಪೋಸ್ಟ್ ಮಾಡ್ತೀನಿ ಟಕ್ಕಂತ ನಂಗೆ ಮೆಸೇಜ್ ಬಂದುಬಿಡ್ತಿತ್ತು. ಐ ವಾಂಟ್ ದಿಸ್ ಪೂರ್ಣ ಬೇಕು ಅಂತ ಕ್ಲೈಂಟ್ ಆಗಲಿ, ಫ್ರೆಂಡ್ಸ್ ಎಲ್ಲರೂ ಮೆಸೇಜ್ ಮಾಡೋರು. ನಾನು ಹಾಕಿದ ಪ್ರಾಡಕ್ಟ್ ಆವಾಗಲೇ ಸೇಲ್. ಸೊ ನನಗೆ ಅವಾಗಲೇ ಸೇಲ್ ಆಗಿಬಿಡ್ತು. ಅದು ಏನಂತ ಗೊತ್ತಿಲ್ಲ, ಮ್ಯಾಜಿಕಲಿ ಇಲ್ಲ, ನನ್ನ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರೋ ತೊಗೊಬಂದಿದ್ದೆ. ನನಗೆ ಗೊತ್ತಿತ್ತು ಇದನ್ನ ತೊಗೊಂಡ್ರೆ ಈ ಥರ ಜನರು ತೊಗೋತಾರೆ, ಅದು ಸೇಲ್ ಆಗುತ್ತೆ ಅಂತ ಐಡಿಯಾ ಇತ್ತು. ಸೊ ನಂಗೆ ಎಲ್ಲ ಪ್ರಾಡಕ್ಟ್ಸ್ನೂ ತೊಗೊಂಡ್ರು. ನಾನು ಅಂದ್ಕೊಂಡಿದ್ದೆ ಸೇಲ್ ಆಗೋಕ್ಕೆ ತುಂಬ ದಿನ ಬೇಕು ಅಂತ. ನಂದು ಹೈಯೆಸ್ಟ್ ಪೇ ಬ್ರೇಸ್ಲೆಟ್ಸಲ್ಲಿ ತೊಗೊಂಡಿದ್ದಂದರೆ ನಿಯರ್ಲಿ 1.5K ಅನಿಸುತ್ತೆ. ಒಬ್ಬರು ನನ್ನ ಕ್ಲೈಂಟ್, ಅವ್ರ ನೇಮ್ ಯಶಸ್ವಿನಿ ಅನಿಸುತ್ತೆ. ಅವರು ನನಗೆ ಬ್ರೇಸ್ಲೈಟ್ ಮತ್ತು ಬೋ ಮತ್ತು ಬ್ರೇಸ್ಲೈಟ್ ತೊಗೊಂಡಿದ್ರು. ಅದು ಅವರು ವರ್ಕಳ ಟ್ರಿಪ್ ಹೋಗ್ತಿದ್ರಂತೆ. ಸೊ ವರ್ಕಳ ಟ್ರಿಪ್ ಹೋಗಬೇಕು ಅಂತ ಅವರು ಫ್ರೆಂಡ್ಸ್ ಎಲ್ಲ ಒಂದೇ ಥರ ಒಂದು ಟ್ರಿಪ್ಪಲ್ಲಿ ಹಾಕ್ಕೊಳ್ಳೋಣ ಅಂತಂದು ನಂಗೆ ಕಾಲ್ ಮಾಡಿದ್ರು. ನಂಗೆ ಅವ್ರು ಕಾಲ್ ಮಾಡಿ ಜಸ್ಟ್ 1 ಅವರಲ್ಲಿ ಬೇಕಂತ ಹೇಳಿದ್ರು. ನನಗೆ ತಲೆನೇ ಕೆಟ್ಟೋಗ್ಬಿಡ್ತು. 1 ಅವರ್ ಬೇಕು ಅಂದರು. ಅದು ಬೇರೆ ಅದು ಕಸ್ಟಮೈಸೇಷನ್ ಇತ್ತು. ಅದು ಫ್ರೆಂಡ್ಶಿಪ್ ಇರೋದ್ರಿಂದ ನಾರ್ಮಲ್ ಇರೋ ಬ್ರೇಸ್ಲೆಟಲ್ಲಿ ಮಧ್ಯ ಬೇರೆ ಚಾಮ್ಸ್ ಅಂತಾರೆ, ಡಾಲರ್ಸ್ ಏನಿರುತ್ತೆ ನಾವು ಹಾಕೋತೀವಿ ಚೈನ್ ಥರ ಎಲ್ಲ, ಅದನ್ನ ಚಾಮ್ಸ್ ಅಂತಾರೆ. ಆ ಚಾರ್ಮ್ಸ್ನ ಹಾಕೊಡಿ ಅಂತ ಕೇಳಿದ್ರು. ಸೊ ನಾನು ಏನು ಮಾಡಿದೆ, ಖಾಲಿ ಕೂತಿದ್ದೆ ಆರಾಮಾಗಿ. ಮತ್ತು ಇನ್ನು ಸ್ವಲ್ಪ ಮಾಡಿಫಿಕೇಶನ್ ಹೇಳಿದ್ರು. ಸೊ ನಾನು 1 ಅವರಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಅದು 10 to 12 ಮೆಂಬರ್ಸ್ ಕೇಳಿದ್ದು. ಸೊ ನನಗೆ ಅವಾಗ ಏನಂದರೆ, ನಾನು ಪ್ಯಾಕಿಂಗ್ದು ಬಾಕ್ಸ್ ಮತ್ತು ಇದೆಲ್ಲ ಆರ್ಡರ್ ಮಾಡಿದ್ದೆ, ಇನ್ನೂ ಬಂದಿರಲಿಲ್ಲ ಅಮೆಝಾನಿಂದ. ನಾನು ಪಾರ್ಸಲ್ದು ಬಾಕ್ಸ್ ಕವರ್, ಯಾಕೆಂದರೆ ಬೇರೆ ಕಡೆಯಿಂದನೂ ನನಗೆ ತುಂಬ ಆರ್ಡರ್ಸ್ ಬರ್ತಿತ್ತು. ಬ್ಯಾಂಗ್ಳೂರು, ಮೈಸೂರು, ಹಾಸನ್, ಅಲ್ಲಿಂದೆಲ್ಲ ಫ್ರೆಂಡ್ಸ್ ಗೊತ್ತಿರೋರೆಲ್ಲ ಕೇಳ್ತಾಯಿದ್ರು. ಸೊ ನಾನೇನು ಮಾಡಿದೆ, ಬಾಕ್ಸ್ ಆರ್ಡರ್ ಮಾಡಿದ್ದೆ. ನಂಗೆ ಬಾಕ್ಸ್ ಬಂದಿರಲಿಲ್ಲ. ಬಟ್ ಅವ್ರು ನಂಗೆ ಗೊತ್ತಿರೋರು ಆಗಿರೋದ್ರಿಂದ ನಾನು ಹೇಳಿದೆ, ಸೊ ನನ್ನ ಹತ್ರ ಬಾಕ್ಸ್ ಇಲ್ಲ, ಕವರ್ಗೆ ಹಾಕಿ ಪ್ಯಾಕ್ ಮಾಡ್ಕೊಡ್ತೀನಿ ಅಂತ. ಬಟ್ ನಾನು ಎಲ್ರಿಗೂ ಸಪ್ರೇಟ್ ಕವರ್, ಈಗ ಒಂದು ಬ್ರೇಸ್ಲೆಟ್ಗೆ ಒಂದು ಬೋ, ಸೊ ಸಪ್ರೇಟ್ ಕವರ್ಸ್ಗೆ ನಾನು ಹಾಕ್ಕೊಟ್ಟೆ. ಸೊ ಅವರು 1 ಅವರಲ್ಲಿ ಬಂದು ಕಲೆಕ್ಟ್ ಮಾಡಿದ್ರು, ನಂಗೆ ಪೇ ಮಾಡಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. 1 ಅವರ್ ಅದೇ ಅವ್ರು ಒಂದು ಸ್ವಲ್ಪ ಮುಂಚೆ ಹೇಳಿದ್ರೆ ಆರಾಮಾಗಿ ಮಾಡ್ತಿದ್ದೆ. ಬಟ್ 1 ಅವರ್ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತು ಒಂದೇ ಸರಿ ಮಾಡೋಕ್ಕೆ. ನನಗೆ ಲೇಸಿಯಾಗಿ ಕೂತಿದ್ದೆ, ಆರಾಮಾಗಿ ಕೂತಿದ್ದಾಗ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ವರ್ಕ್ ಏನು ಮಾಡದೆ ಆರಾಮಾಗಿರುವಾಗ ಏನಾದ್ರು ಕೆಲಸ ಹೇಳಿದ ತಕ್ಷಣ ಕಷ್ಟ ಆಗುತ್ತೆ. ಸೊ ನಾನು ಮಾಡಿಕೊಟ್ಟ ಮೇಲೆ ಅವ್ರು ಅಷ್ಟು ಪೇ ಮಾಡಿದ್ಮೇಲೆ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಈಗ 1.5K ಅಷ್ಟೇನೋ ಪೇ ಮಾಡಿದ್ರು. ಬಟ್ ನನಗೆ ಇನ್ವೆಸ್ಟ್ಮೆಂಟಲ್ಲಿ ನಂಗೆ ಅನಿಸ್ದಂಗೆ ಒಂದು 300-400 ನಾನು ಇನ್ವೆಸ್ಟ್ಮೆಂಟ್ ಅನ್ನಿಸ್ತು. ಬಟ್ 1 ಅವರ್ ಕೆಲಸ ಮಾಡಿದ್ದೆ, ಪ್ಯಾಕಿಂಗ್ ಎಲ್ಲ ಮಾಡಿದ್ದೆ. ಅಟ್ಲೀಸ್ಟ್ 1000 ಆದರೂ ಲಾಭ ಇದೆ ನನಗೆ. ಸೊ ನನಗೆ ಅದು ಖುಷಿ ಆಯಿತು. 1000 ಲಾಭ 1 ಅವರ್ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿಂದ ತೊಗೊಬಂದಿದ್ದೀನಿ ಎಲ್ಲ ಐಟಮ್ಸ್ ಓಕೆ. ಬಟ್ ನಾನು ಅಲ್ಲಿ ಹೋಗಿ ತಂದಿದ್ದು ಅದೆಲ್ಲ ಏನೂ ತೊಂದರೆ ಇಲ್ಲ. ಇಲ್ಲಿಂದ ನಾನು ಅವಾಗ ಬಸ್ಸಲ್ಲಿ ಹೋಗಿದ್ದೆ ಅನಿಸುತ್ತೆ ಫ್ರೆಂಡ್ ಜೊತೆ. ನಾನು ಇಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋದೆ. ಅಲ್ಲಿಂದ ಅದೇ ಫ್ರೀ ಬಸ್ಸೇ ಇತ್ತು ಅಲ್ಲಿ. ಮತ್ತು ಅಲ್ಲಿಂದ ಆಟೋಗೇನು 100 ರೂಪೀಸ್ ಆಯಿತು.
ಮತ್ತೆ ತಗೊಂಡೆ ಐಟಮ್ಸ್ ಮತ್ತೆ ಆಟೋಲೆ ಬಂದೆ. ಸೊ ಏಕೆಂದರೆ ಸ್ವಲ್ಪ ಅವರು ಎಲ್ಲ ಕವರ್ಸಲ್ಲೇ ಇರುತ್ತೆ, ನಿಮಗೆ ಎಲ್ಲ ಪ್ಯಾಕ್ಡಾಗೇ ಇರುತ್ತೆ. ಸೊ ಎಲ್ಲ ಜಾಸ್ತಿ ಐಟಮ್ಸ್ ಆಗುತ್ತೆ, ಅವ್ರು ಚೀಲದಲ್ಲಿ ಕೊಡ್ತಾರೆ, ಚೀಲದಲ್ಲಿ ಹಂಗೆ ಎತ್ಕೊ ಬಂದೆ. ಇದು ನಾನು ಟ್ರೈ ಮಾಡಿದ್ದು ಫಸ್ಟ್ ಈ ಥರ ಸಮಥಿಂಗ್. ಈಗ ನಾನು ಇವೆಂಟ್ ಪ್ಲಾನಿಂಗ್ ಮತ್ತು ಮೇಕಪ್ ಬಿಟ್ಟು ಸಪ್ರೇಟ್ ಸೈಡ್ ಬಿಸ್ನೆಸ್. ತುಂಬ ಲಾಭ ಇಲ್ಲ ಅಂದರೆ, ಈಗ ನನ್ನ ಕಂಪೇರ್ ಮಾಡಿದ್ರೆ ಈಗ ಮೇಕಪ್ ಮತ್ತು ಇವೆಂಟ್ ಪ್ಲಾನಿಂಗಲ್ಲಿ ನಂದು ಲಾಭ ತುಂಬ ಜಾಸ್ತಿ ಇರುತ್ತೆ ಅರ್ನಿಂಗ್ಸ್. ಇದು ಸೈಡ್ ಬಿಸ್ನೆಸ್ ಥರ. ಸೊ ನನಗೆ ನೀವೇನು ಮಾಡ್ಬೋದು ಅಂದರೆ, ನೀವು ಫುಲ್ ಕಂಪ್ಲೀಟ್ ಬಿಸ್ನೆಸ್ನ ಇದಾಗಿ ಮಾಡಿಕೊಂಡ್ರೆ ತುಂಬಾ ಅರ್ನ್ ಮಾಡ್ಬೋದು. ನನಗೆ ಗೊತ್ತಿರೋಂಗೆ ಕರೆಕ್ಟಾಗಿ ಪ್ರಾಡಕ್ಟ್ಸ್ ತೊಗೊಬಂದು ಮಾಡ್ತೀರಾ ಅಂತಂದರೆ ಒಂದು 40-50,000 ಆರಾಮಾಗಿ ಅರ್ನ್ ಮಾಡ್ಬೋದು, ಬರುತ್ತೆ ಅಷ್ಟೊಂದು. ಈಗ ನೀವು ಕೇಳ್ಬೋದು, ಈಗ ನಮಗೆ ಫ್ರೆಂಡ್ಸ್ ಇಲ್ಲ, ಯಾರು ಬೈ ಮಾಡೋರಿಲ್ಲ, ನಾವು ಹೆಂಗೆ ಬೈ ಮಾಡೋದು, ಹೆಂಗೆ ಬರುತ್ತೆ ಅಂತ ಕೇಳ್ಬೋದು. ಸೊ ಅದಕ್ಕೇನಂತಂದರೆ, ನೀವು ಇನ್ಸ್ಟಾ ಪೇಜ್ ಕ್ರಿಯೇಟ್ ಮಾಡಿ, ನೀವೇನು ಪ್ರಾಡಕ್ಟ್ಸ್ ಸೇಲ್ ಮಾಡ್ತಿದ್ರೆ ಆ ಪ್ರಾಡಕ್ಟ್ಸ್ನ ಹ್ಯಾಶ್ಟ್ಯಾಗ್ ಹಾಕಿ, ನೀವು ಟ್ರೆಂಡಿಂಗ್ ರೀಲ್ಸ್ ಹಾಕಿ, ನೀವಿರೋ ಲೊಕೇಶನ್ನ ಮೆನ್ಷನ್ ಮಾಡಿ ನೀವು ಪೋಸ್ಟ್ ಮಾಡ್ತಾ ಹೋದರೆ ನಿಮ್ಮ ಸರೌಂಡಿಂಗ್ ಇರೋ ಜನರಿಗೆ ರೀಚ್ ಆಗ್ತಾ ಹೋಗುತ್ತೆ. ನೀವು ಒಬ್ರಿಗೆ ಸೇಲ್ ಮಾಡಿ ಸಾಕು. ಲೈಕ್ ನಂದು ಎಲ್ಲ ಹಾಗೆ ಚೈನ್ ಥರ. ಈಗ ಒಬ್ರಿಗೆ ನಾನು ಸೇಲ್ ಮಾಡಿದ್ರೆ ಅವ್ರನ್ನ ನೋಡಿ ಯಾರೋ ಕೇಳಿದ್ರು ಇನ್ನೊಬ್ರು ನೆಕ್ಸ್ಟ್ ಬೈ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ಅದು ಚೈನ್ ಲಿಂಕ್ ಥರ ಹೋಗುತ್ತೆ. ಸೊ ನೀವು ಒಬ್ಬರು ಫ್ರೆಂಡ್ ತೊಗೊಂಡ್ರೆ, ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ ತೊಗೊಂಡ್ರೆ ಅದು ಕಂಟಿನ್ಯೂ ಆಗುತ್ತೆ. ಸೊ ನೀವು ಎಲ್ರಿಗೂ ಅದನ್ನು ಸೇಲ್ ಮಾಡ್ತಾ ಹೋಗ್ಬೋದು. ಇದು ಯಾವತ್ತೇ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗಲೂ ನಿಮಗೆ ಯಾರೂ ಇರಲ್ಲ, ಕಸ್ಟಮರ್ಸ್ ಇರಲ್ಲ, ನೀವು ಒಬ್ಬರೇ ಇರ್ತೀರ. ಈಗ ನಾನು ಈಗ ಮೇಕಪ್ ಮಾಡಿದಾಗ, ಇವೆಂಟ್ ಮಾಡಿದಾಗ, ಇದು ಮಾಡಿದಾಗಾದರೆ ನಂಗೆ ಆಲ್ರೆಡಿ ಮೇಕಪ್ದು ಮತ್ತು ಇವೆಂಟ್ದು ನನಗೆ ಕ್ಲೈಂಟ್ಸ್ ಇದ್ದರು. ಬಟ್ ಇವಾಗ ಏನಂದರೆ, ನಾನು ಇವೆಂಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ನಂಗೆ ಯಾರೂ ಇರಲಿಲ್ಲ ನನಗೆ ಇವೆಂಟ್ ಕೊಡೋರು. ಸೊ ನಾನೇನು ಮಾಡಿದೆ, ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್, ಕಸಿನ್ಸ್, ಫ್ರೆಂಡ್ಸ್, ಈ ಥರ ನಮ್ಗೆ ಗೊತ್ತಿರೋರ್ಗೆ ನಾನು ಇವೆಂಟ್ಸ್ ಮಾಡಿಕೊಟ್ಟೆ. ಸೊ ನಮ್ಮ ಬಿಸ್ನೆಸ್ಸು ನಮ್ಗೆ ಹೇಗಾಗುತ್ತೆ ನಾವು ಆ ಥರ ಮಾಡಿ ಜನರನ್ನ ನಾವು ಕಸ್ಟಮರ್ಸ್ನ ಪಡ್ಕೋಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ಈಗ ಇನ್ಸ್ಟಾ, ಫೇಸ್ಬುಕ್ ಯೂಸ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಹಾಕಿ. ಈಗ ತುಂಬ ಜನ ಮನೇಲೆ ಸ್ಯಾರಿ ಸೇಲ್ ಮಾಡ್ತಾರೆ, ಈ ಥರ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಅದೇನು ತುಂಬ ಕಷ್ಟ ಇಲ್ಲ. ಇವಾಗ ಸ್ಯಾರಿಲೆಲ್ಲ ಏನಾಗುತ್ತೆ ಅಂದರೆ, ಈಗ ಅವ್ರ ಮನೆಗೆ ಬರಬೇಕು, ಓಪನ್ ಮಾಡಿ ತೋರಿಸ್ಬೇಕು, ಮತ್ತೆ ಕ್ಲೋಸ್ ಮಾಡಬೇಕು, ಸ್ವಲ್ಪ ಡಿಫಿಕಲ್ಟೀಸ್ ಇರುತ್ತೆ. ಈಗ ಎಲ್ಲರೂ ದುಡ್ಡು ಕೊಟ್ಟು ತೊಗೊಳೋರು ಇರಲ್ಲ, ಬಟ್ ಅವ್ರಿಗೆ ಇಷ್ಟ ಇರುತ್ತೆ ತೊಗೊಳಕ್ಕೆ. ಬಟ್ ಕೆಲವ್ರಿಗೆ ಅದು ಅಮೌಂಟ್ ಇಲ್ಲ, ಜಾಸ್ತಿ ಆಗ್ಬೋದು ಪ್ರೈಸಿಂಗ್, ಅಥವಾ ಅವ್ರ ಬಜೆಟಲ್ಲಿ ಇಲ್ಲದೆ ಇರ್ಬೋದು, ಆ ಥರ ಆಗುತ್ತೆ. ಬಟ್ ಈ ಥರ ಕ್ರಾಫ್ಟಿಂಗ್ ಮೆಟೀರಿಯಲ್ ಅಂದರೆ ತುಂಬ ಅನ್ಸಲ್ಲ ಅವ್ರಿಗೆ. ಮತ್ತು ಈಗ ಅವ್ರು ಶಾಪಲ್ಲಿ ತೊಗೊಳೋದು 100 ರೂಪೀಸ್ ತೊಗೋತಿರ್ತಾರೆ. ನಾನು ಶಾಪ್ಸಲ್ಲೂ ಸರ್ವೆ ಮಾಡಿದ್ದೀನಿ. ಏನಂದರೆ, ಈಗ ಶಾಪಲ್ಲಿ 100 ರೂಪೀಸ್ ಇದ್ದೆ ಅಂದರೆ ನೀವು 90 ರೂಪೀಸ್ ಇಡಿ, ಆ ಥರ ಇಡಿ. ಮತ್ತು ನಾನೇನು ಮಾಡ್ತಿದ್ದೆ, ಆಫರ್ಸ್ ಕೊಡ್ತಾ ಇದ್ದೆ. ನನ್ನ ಕಸ್ಟಮರ್ಸ್ ಯಾರು ನನಗೆ ಬರ್ತಿದ್ರು 1500, ಈಗ ಅವ್ರು ಏನು 1500 ಬೈ ಮಾಡಿದ್ರು, ನಾನು ಅವ್ರಿಗೆ ಫ್ರೀಯಾಗಿ ಚೆನ್ನಾಗಿರೋ ಕ್ಲಿಪ್ಸ್ನ ಕೊಟ್ಟೆ. ನಂಗೆ ಅದು ಸೇಲ್ ಆಗ್ತಿತ್ತು ಕ್ಲಿಪ್ಸು. ಆ್ಯಕ್ಚುಲಿ ಅದು ತುಂಬ ಯೂನಿಕ್ ಆಗಿತ್ತು, ಇನ್ನೂ ಯಾರು ಅದು ಇನ್ನೂ ಟ್ರೆಂಡ್ ಬಂದಿರಲಿಲ್ಲ. ಸೊ ಅದನ್ನು ಕೊಟ್ಟರೆ ಅವ್ರು ಖುಷಿ ಆಗ್ತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು 5-6 ಕ್ಲಿಪ್ನ ಅವ್ರಿಗೆ ಗಿಫ್ಟ್ ಮಾಡಿದೆ. ಸೊ ನಾನು ಮೆನ್ಷನ್ ಮಾಡಿದೆ, ನನ್ನ ಕಡೆಯಿಂದ ಥ್ಯಾಂಕ್ಸ್, ನೀವು ನನಗೆ ಆರ್ಡರ್ ಕೊಟ್ಟಿದ್ದಕ್ಕೆ ಇಷ್ಟು ಜಾಸ್ತಿ ಅಮೌಂಟು, ಸೊ ನನ್ನ ಕಡೆಯಿಂದ ಗಿಫ್ಟ್ ನಿಮಗೆ ಅಂತ ಕಾಂಪ್ಲಿಮೆಂಟ್ರಿ ಅನ್ನೋ ಥರ ನಾನು ಕೊಟ್ಟೆ. ಅವರು ಖುಷಿಯಾದರು. ಸೊ ನಾವು ಒಂದೊಂದು ಮಾಡೋ ಸಣ್ಣ ಕೆಲಸದಿಂದ ನಮಗೆ ಅಪ್ರಿಷಿಯೇಷನ್ ಬರುತ್ತೆ, ಮತ್ತು ನಮಗೆ ನೆಕ್ಸ್ಟ್ ಅವರು ಆರ್ಡರ್ ಕೊಡ್ತಾರೆ. ಸೊ ಅವರು ಅಷ್ಟೇ ನೆಕ್ಸ್ಟು ಕಂಟಿನ್ಯೂ ನನಗೆ ಕೊಡ್ತಾ ಹೋದರು. ಸೊ ಇದು ನಾನು ಈ ಥರ ಸೈಡ್ ಬಿಸ್ನೆಸ್ಸಲ್ಲಿ ಮಾಡಿದ ಫಸ್ಟ್ ಬಿಸ್ನೆಸ್. ಓಕೆ, ನಾನು ಇದಲ್ಲದೆ ಇನ್ನೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಅದೂ ನಂಗೆ ವರ್ಕೌಟ್ ಆಯಿತು. ಇನ್ನೂ ನನ್ನ ಹತ್ರ ಅದು ಐಟಮ್ಸ್ ಇದೆ. ಈಗ ಅದು ನನಗೆ ಸಮ್ಮರ್ಗೆ ಸೂಟ್ ಆಗುತ್ತೆ. ಸೊ ಅದನ್ನು ಸೇಲ್ ಮಾಡೋಕ್ಕೆ ಸಮ್ಮರ್ ಬೆಸ್ಟ್ ಸೀಸನ್. ಸೊ ನಾನು ಆಲ್ರೆಡಿ ಒಂದು ಸಮ್ಮರಲ್ಲಿ ಆಲ್ರೆಡಿ ಸೇಲ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಸ್ವಲ್ಪ ಪ್ರಾಡಕ್ಟ್ಸ್ ಇದೆ, ಅದನ್ನ ನಾನು ನೆಕ್ಸ್ಟ್ ಸಮ್ಮರ್ಗೆ ಸೇಲ್ ಮಾಡಬೇಕು. ಈಗ ನಾನು ನಿಮಗೆ ಈ ಜ್ಯುವೆಲ್ರಿ ಕ್ರಾಫ್ಟಿಂಗ್ ಬಗ್ಗೆ ಹೇಳಿದ್ದೀನಿ. ನನ್ನ ಹತ್ರ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಇದೆ. ಈಗ ಸದ್ಯಕ್ಕೆ ನಾನು ಏನು ಪ್ರಾಡಕ್ಟ್ಸ್ ತಂದಿದ್ದೆ ಅದನ್ನೆಲ್ಲ ಖಾಲಿ ಮಾಡ್ಕೊಂಡು ಏನು ಸೇಲ್ ಮಾಡ್ತಿಲ್ಲ. ಅದೆಷ್ಟು ಖಾಲಿಯಾಗಿ ನಾನು ಲಾಭ ಎಲ್ಲ ತೊಗೊಂಡು ನಾನು ಆರಾಮಾಗಿದ್ದೀನಿ. ಯಾಕೆಂದರೆ ನಾನು ನೆಕ್ಸ್ಟ್ ಬೇರೆ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದನ್ನು ಸೇಲ್ ಮಾಡಿ ಇವಾಗ ಎರಡೂ ನಾನು ಮಾಡ್ತಾ ಇಲ್ಲ. ಯಾಕೆಂದರೆ ನಂಗೆ ಸಾಕು, ಟ್ರೈ ಮಾಡಿದೆ. ಓಕೆ, ನಾನು ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೆ, ಟ್ರೈ ಮಾಡಿದೆ, ಲಾಭ ಬಂತು, ಓಕೆ ಫೈನ್ ಅಂತ ಸುಮ್ಮನೆ. ಅದಕ್ಕೆ ನಾನು ಇವೆಂಟಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಇನ್ನೊಂದು ಏನಂತ ಅಂದರೆ, ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೂ ಏನಕ್ಕೂ ಹಿಂದೆ ಮುಂದೆ ನೋಡಬೇಡಿ. ಲೈಕ್ ಅಂದರೆ ತುಂಬ ಯೂಜ್ ಅಮೌಂಟ್ ಆದರೆ ಯೋಚನೆ ಮಾಡಿ, ಸಣ್ಣ ಪುಟ್ಟ ಅಮೌಂಟ್ ಆದರೆ ಆರಾಮಾಗಿ ಇನ್ವೆಸ್ಟ್ ಮಾಡಿ. ಮತ್ತು ಕಷ್ಟಪಡಬೇಕು, ಯಾವುದೂ ಕಷ್ಟಪಡದೆ ಬರಲ್ಲ. ಈಗ ನಾನು ಏನೇ ಮಾಡಿದ್ದೀನಿ ಅಂದರೂ, ಇವತ್ತೇನೇ ಇದ್ದೀನಿ ಅಂತಂದ್ರೆ ನಾನು ಕಷ್ಟಪಡದೆ ಅಂತೂ ಏನೂ ಆಗಿಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ನಾನು. ಲೇಝಿ ಕೂಡ, ಹಾರ್ಡ್ ವರ್ಕು ಅಷ್ಟೇ ಮಾಡ್ತೀನಿ. ಲೇಝಿ ಇರೋ ಟೈಮಲ್ಲಿ ಲೇಝಿ ಆಗಿರ್ತೀನಿ, ಹಾರ್ಡ್ ವರ್ಕ್ ಮಾಡೋ ಟೈಮಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಸೊ ನೀವು ನನ್ನ ಥರನೇ ಮಾಡಿ, ಅರ್ನ್ ಮಾಡಿ ಸೆಟಲ್ ಆಗಬೇಕು ಲೈಫಲ್ಲಿ ಅಂತ ಅಂದರೆ ನೀವು ಈ ಥರ ಏನಾದ್ರು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನೀವು ಸ್ಟಾರ್ಟ್ ಮಾಡೋ ಸ್ಮಾಲ್ ಬಿಸ್ನೆಸ್ಸು ನಿಮ್ಮ ಫ್ಯೂಚರ್ಗೆ ದೊಡ್ಡದಾಗಿ ಬೆಳೆದು ನೀವು ಇಂಡಿಪೆಂಡೆಂಟ್ ಆಗ್ತೀರಾ. ಈಗಿನ ಜಗತ್ತಲ್ಲಿ ಏನಂದರೆ, ಇಂಡಿಪೆಂಡೆಂಟ್ ಆಗೋದೇ ತುಂಬ ಇಂಪಾರ್ಟೆಂಟು. ಯಾರು ಇವಾಗ
ತುಂಬ ಇಂಡಿಪೆಂಡೆಂಟ್ ಆಗಿರೋರಿಗೆ ಕೊಡೋ ರೆಸ್ಪೆಕ್ಟ್ ಇವಾಗ ಅಂದರೆ ಇಂಡಿಪೆಂಡೆಂಟ್ ಅಂತಲ್ಲ, ಅರ್ನಿಂಗ್ ಮಾಡೋರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ನನ್ಗೆ ಗೊತ್ತಿರಂಗೆ ದುಡ್ಡಿಗೆ ತುಂಬಾ ಬೆಲೆ ಇದೆ ಈ ಜಗತ್ತಲ್ಲಿ, ಅದು ನಿಮಗೂ ಗೊತ್ತು. ಸೊ ನಾನೇನಂತ ಅಂದರೆ ಅರ್ನ್ ಮಾಡಿ ಸೆಟಲ್ ಆಗಿ ಒಂದು ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಯಾಕೆಂದರೆ ನಿಮ್ಮ ಖರ್ಚುಗಳೇನಿರುತ್ತೆ, ನಿಮ್ಮ ಪರ್ಸ್ನಲ್ ಖರ್ಚೇನಿರುತ್ತೆ ಎಲ್ಲಾನು ನಿಮ್ಮ ತಂದೆ ತಾಯಿ ಹತ್ರ, ಅಣ್ಣ ಮತ್ತು ಗಂಡ ಹತ್ರ, ಫ್ರೆಂಡ್ಸ್ ಹತ್ರ ಯಾರಿಗೋ ನೀವು ಕೇಳೋದು ನೀಡಿಲ್ಲ. ನಿಮ್ಗೆ ಏನು ಬೇಕಂದ್ರೆ ನೀವೇ ಬೈ ಮಾಡಿ ತೊಗೊಳ್ಳಿ. ಮತ್ತು ಈ ಥರ ಏನಂದರೆ ಬಿಸ್ನೆಸ್ ನಿಮಗೆ ಒಂದು ಮನೆ ಫುಲ್ ಐಟಮ್ಸ್ ಇಟ್ಕೋಬೇಕಂತ ಏನಿಲ್ಲ, ಜಸ್ಟ್ ಒಂದು ಬಾಕ್ಸ್. ನಂದು ಒಂದು ಬಾಕ್ಸ್ ಅಷ್ಟೇ ಇದ್ದಿದ್ದು, ಒಂದು ಬಾಕ್ಸ್ನ ಒಂದು ಸೈಡಲ್ಲಿ ಇಟ್ಕೊಂಡೆ, ಅದರಲ್ಲೆಲ್ಲ ಐಟಮ್ಸ್ ಇರ್ತಿತ್ತು. ಆರ್ಡರ್ ಮಾಡ್ತಿದ್ರು, ನಾನು ಪ್ಯಾಕ್ ಮಾಡ್ತಿದ್ದೆ, ಕೊಡ್ತಾ ಇದ್ದೆ. ಆಲ್ಮೋಸ್ಟ್ ನಾನು ಮೈಸೂರಲ್ಲಿ ಯಾವ ಥರ ಡೆಲಿವರಿ ಮಾಡ್ತಿದ್ದೆ ಅಂದರೆ, ಯಾರು ನಂಗೆ ಅರ್ಜೆಂಟಲ್ಲಿ ಕೇಳ್ತಿರಲಿಲ್ಲ, 1 ವೀಕ್ ಒಳಗೆ ಡೆಲಿವರಿ ಮಾಡಿ ಅಂತ ಹೇಳೋರು. ನಾನು ಹೇಳ್ತಿದ್ದೆ 3-4 ಡೇಸ್ ಆಗುತ್ತೆ ಅಂತ. ನಾನು ಇವೆಂಟ್ಸ್ಗೆ, ಕ್ಲೈಂಟ್ ಮೀಟ್ಗೆ ಅಥವಾ ಸಿಟಿಗೆ ನನ್ನ ಕೆಲಸಕ್ಕೆ ಏನಾದರೂ ಆ ಸೈಡ್ ಹೋದರೆ ನಾನು ಲಿಸ್ಟ್ ಮಾಡ್ತಿದ್ದೆ. ಓಕೆ, ಕುವೆಂಪು ನಗರಲ್ಲಿ ಇವರಿದ್ದಾರೆ, ಸರಸ್ವತಿಪುರಮಲ್ಲಿ ಇವರು ಆರ್ಡರ್ ಮಾಡಿದ್ದಾರೆ, ಸಿದ್ಧಾರ್ಥ ಲೇಔಟಲ್ಲಿ ಇವ್ರು ಬುಕ್ ಮಾಡಿದ್ದಾರೆ. ಸೊ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಆ ಏರಿಯಾ ಸೈಡ್ ಹೋದಾಗ ಅವ್ರಿಗೆ ರೀಚ್ ಮಾಡಿಸ್ತಾ ಇದ್ದೆ. ನಾನು ವಿತಿನ್ 3-4 ಡೇಸಲ್ಲೇ ರೀಚ್ ಮಾಡಿಸ್ಬಿಡ್ತಾ ಇದ್ದೆ. ಸೊ ಆ ಥರ ಆಗಿದೆ ತುಂಬ ಇನ್ಸಿಡೆಂಟು. ತುಂಬ ಜನ ಆಲ್ ಓವರ್ ಮೈಸೂರು ಎಲ್ಲ ಕಡೆನೂ ಹೋಗ್ಬಿಟ್ಟು ಕೊಟ್ಟು ಬಂದಿದ್ದೀನಿ ಪ್ರಾಡಕ್ಟ್ಸ್ ಎಲ್ಲ. ನನಗೆ ತುಂಬ ಖುಷಿ ಆಯಿತು. ಸೊ ನನಗೆ ಜನರು ಸಪೋರ್ಟ್ ಮಾಡ್ತಾರಲ್ಲ, ನಾನು ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀನಿ ಎಲ್ರೂ. ಸೊ ಯಾರೇ ಹೆಲ್ಪ್, ಏನಾದ್ರು ಕಷ್ಟ ಇದ್ದರೆ ನನ್ನ ಕೈಲಿ ಏನಾಗುತ್ತೆ, ನನ್ನ ಕೈಲಿ ಆದರೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ. ಸೊ ನಾನು ಈ ವಿಡಿಯೋ ಮಾಡಿ ಹೇಳೋದೇನಂತ ಅಂದರೆ, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನಾನೇ ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಏನು ಹೇಳ್ತೀನಿ ಅಂದರೆ, ನಾನು ವುಮೆನ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಗು ಬರುತ್ತೆ. ನಾನು ಚಿಕ್ಕ ಹುಡುಗಿ ಥರನೇ ನನ್ನ ಫೀಲು. ಬಟ್ ನನಗೆ ಇವಾಗ ಏನು ಬೇಕು ನಾನು ತೊಗೋತೀನಿ, ಎಲ್ಲಿ ಹೋಗ್ಬೇಕು ನಾನು ಹೋಗ್ತೀನಿ, ಏನು ತಿನ್ಬೇಕು ತಿಂತೀನಿ, ಏನು ಬಟ್ಟೆ ವೇರ್ ಮಾಡಬೇಕು, ನಂಗೆ ಯಾವ್ದು ಬೇಕು ತೊಗೋತೀನಿ. ಸೊ ಇದೆಲ್ಲ ನನಗೆ ಯಾರೋ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳುವಾಗ್ಲೂ ನಾನು ಇದೇ ಬೇಕು ಅಂತ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇದು ಬೇಕು ಅಂತ ಕೇಳ್ತಾ ಇದ್ದೆ, ಅವರು ಆ ಬಜೆಟಲ್ಲಿ ಇದೆ ಓಕೆ ಅಂದರೆ ಕೊಡಿಸ್ತಾ ಇದ್ರು. ಇಲ್ಲ ಕೊಡಿಸ್ತಾ ಇದ್ರು, ನಾನೆಲ್ಲ ಕೊಡಿಸ್ಲೇಬೇಕಾಗಿತ್ತು. ಈಗ ನಾನು ತುಂಬ ಹಠ ಮಾಡಿ ತೆಗೆಸ್ಕೊತಾ ಇದ್ದೆ, ಸ್ವಲ್ಪ ನಾನು ಕೋಪ ಜಾಸ್ತಿ. ಸೊ ಬಟ್ ನನಗೇನಂದರೆ, ನನ್ನ ಲೈಫಲ್ಲಿ ಇದ್ದಿದ್ದು ಒಂದೇ ಗೋಲ್. ನಾನು ಚಿಕ್ಕ ವಯಸ್ಸಿಂದ ನಾನು ಡ್ರೀಮ್ ಇದ್ದಿದ್ದು ಲೈಕ್ ಒಂದು 4 ಇದೆ ನಂದು, ಇದೇ ಆಗಬೇಕು ಲೈಫಲ್ಲಿ ಅಂತ. ಅದೇನಂತಂದರೆ, ನೆಮ್ಮದಿಯಾಗಿ ತಿನ್ನಬೇಕು, ನೆಮ್ಮದಿಯಾಗಿ ಸುತ್ತಾಡಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ನೆಮ್ಮದಿಯಾಗಿ ಮಲ್ಕೋಬೇಕು. ಇದಿಷ್ಟೇ 4 ನನ್ನ ಲೈಫಲ್ಲಿ ಬೇಕಿರೋದು. ನಂಗೆ ಏನೋ ಕೋಟಿ ಮಾಡಿಬಿಟ್ಟು ಶೋಕಿ ಮಾಡಬೇಕು ಅದು ಇದು ಏನೂ ಇಲ್ಲ. ಇಷ್ಟೇ, ಪ್ರಪಂಚನ ಸುತ್ತಬೇಕು, ಚೆನ್ನಾಗಿ ತಿನ್ನಬೇಕು, ಮಲ್ಕೋಬೇಕು, ಬಟ್ಟೆ ಮಾತ್ರ ನಂಗೆ ಇಷ್ಟ ಆಗೋ ಬಟ್ಟೆ ಹಾಕಬೇಕು. ನಾನು ಆ ಥರ ಬ್ರ್ಯಾಂಡ್ ಹಾಕ್ಬೇಕು, ಈ ಥರ ಬ್ರ್ಯಾಂಡ್ ಹಾಕ್ಬೇಕಂತ ಬ್ರ್ಯಾಂಡ್ ಶೋಕಿ ಇಲ್ಲ. ಬಟ್ ನನಗೆ ಕಂಫರ್ಟಬಲ್, ನನಗೆ ಲುಕ್ ವೈಸ್ ನಂಗೆ ಚೆನ್ನಾಗಿರ್ಬೇಕು ಆ ಬಟ್ಟೆ. ನಾನು ಆ ಬಟ್ಟೆ ಹಾಕ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ನನಗೆ ಇಷ್ಟ. ಅಂದರೆ ನಾನು ತುಂಬ ಎಕ್ಸ್ಪೋಸಿವ್ ಬಟ್ಟೆನೂ ಹಾಕಲ್ಲ, ಏಕೆಂದರೆ ನಂದು ಯೂಟ್ಯೂಬ್, ಇನ್ಸ್ಟಾ ಏನೇ ನಾನು ಮಾಡಿದ್ರು ನನ್ನ ಪೇರೆಂಟ್ಸ್ ಎಲ್ಲ ನೋಡ್ತಾರೆ. ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿಗೆ ನಾನು ಮುಜುಗರ ಆಗೋ ಥರ ಏನೂ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಪೇರೆಂಟ್ಸ್ಗೆ ಅಂತಲ್ಲ, ನನಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ ಎಕ್ಸ್ಪೋಸಿವ್ ಬಟ್ಟೆ ಎಲ್ಲ ಹಾಕೋಕ್ಕೆ. ನಾನು ತುಂಬ ಕಂಫರ್ಟಬಲ್ ಇಲ್ಲ ಆ ಥರ ಬಟ್ಟೆ ಹಾಕೋಕ್ಕೆ. ಸೊ ಇರೋದರಲ್ಲಿ ನೀಟಾಗಿ ಹಾಕ್ಕೊಂಡು ಇದು ಮಾಡ್ತೀನಿ. ಸೊ ನನಗೆ ಅದೇ ಬಟ್ಟೆ ಹುಚ್ಚು ಜಾಸ್ತಿ ಇದೆ, ತುಂಬಾ ಇದೆ. ನನಗೆ ಏನಾದರೂ ಬೇಜಾರಾದರೆ, ಮೂಡ್ ಆಫ್ ಆದರೆ ಎಲ್ಲರೂ ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ಯೂಶಲಿ ಶಾಪ್ ಮಾಡ್ತೀನಿ ಫೋನಲ್ಲಿ ಕೂತ್ಕೊಂಡು. ಯೂಶಲಿ ಶಾಪ್ ಅಂದರೆ ಆನ್ಲೈನೇ ಜಾಸ್ತಿ ಅನಿಸುತ್ತೆ ಇವಾಗ. ನಾನು ಆಫ್ಲೈನ್ ಹೋಗಿ ಅದೇ ಏನಾದ್ರು ಫ್ರೀ ಇದ್ದರೆ ಮಾಲ್ಸ್ಗೆ ಹೋಗಿ, ಫೋರಮ್, ಹ್ಯಾಬಿಟಾಟ್ ಮಾಲ್ ಹೋಗ್ತೀನಿ, ಫೋರಮ್ ಹೋಗ್ತೀನಿ, ಅದೆರಡೇ ಜಾಸ್ತಿ. ಅದು ಬಿಟ್ಟರೆ ಎಲ್ಲ ಆನ್ಲೈನಲ್ಲೇ ತೊಗೋತೀನಿ. ನಂದು ಆನ್ಲೈನ್ ಬಟ್ಟೆ ಕಲೆಕ್ಷನ್ ತುಂಬ ಇದೆ. ನಂದು ಆ್ಯಕ್ಚುಲಿ ಎರಡು ರೂಮಲ್ಲೂ ಬಟ್ಟೆ ಇದೆ, ಮತ್ತು ನನ್ನ ಮೇಲೆ ಗೋಡನ್ ಇದೆ, ಅದರಲ್ಲಿ ಕಂಪ್ಲೀಟ್ ಒಂದು ಅರ್ಧ ಗೋಡನ್ ಬಟ್ಟೆನೇ ಇಟ್ಟಿದ್ದೀನಿ. ನಾನು ಎಷ್ಟು ಬಟ್ಟೆ ಹುಚ್ಚಿ ಅಂದರೆ ಅಷ್ಟು ಬಟ್ಟೆ ಹುಚ್ಚಿ, ಟ್ರೆಡಿಷ್ನಲ್ ಆಗಲಿ ಮಾಡರ್ನ್ ಆಗಲಿ ಎಲ್ಲನೂ ಇದೆ ನನ್ನ ಹತ್ರ ಬಟ್ಟೆ. ಸೊ ನೆಕ್ಸ್ಟ್ ನನ್ನ ಫ್ಯೂಚರ್ ಅಪ್ಕಮಿಂಗ್ ಡೇಸಲ್ಲಿ ನಂದೆಲ್ಲ ಕಲೆಕ್ಷನ್ ಹೇಳ್ತೀನಿ. ನಾನು ಬಟ್ಟೆಗೆ ತುಂಬ ಇನ್ವೆಸ್ಟ್ ಮಾಡಲ್ಲ. ನಾನು ತುಂಬ ಕಮ್ಮಿ ಪ್ರೈಸ್ ಅಂತಲ್ಲ, ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಬಟ್ಟೆನ ಸೆಲೆಕ್ಟ್ ಮಾಡ್ತೀನಿ. ನಾನು ಏನೇ ಒಂದು ಬಟ್ಟೆ ವೇರ್ ಮಾಡಿದ್ರು ತುಂಬ ಜನ ಕೇಳ್ತಾರೆ, ಎಲ್ಲಿ ತೊಗೊಂಡೆ ಅಂತ ಕೇಳ್ತಾರೆ. ನಾನು ಯಾಕೆಂದರೆ ಅಷ್ಟು ನೀಟಾಗಿ ಬಟ್ಟೆ ಸೆಲೆಕ್ಷನ್ ಮಾಡ್ಕೋತೀನಿ. ನನಗೆ ಯಾರೇ ಬಟ್ಟೆ ನಾನು ಫೋಟೋಸ್ ವೀಡಿಯೋಸ್ ಹಾಕಿದ್ರೂ ಎಲ್ಲರೂ ಲಿಂಕ್ ಕೇಳ್ತಾರೆ, ನನ್ನ ಕ್ಲೈಂಟ್ಸ್, ಫ್ರೆಂಡ್ಸ್ ಎಲ್ಲ. ಎಲ್ರಿಗೂ ನಾನು ಒಂದು ಪೋಸ್ಟ್ ಹಾಕಿದೆ ಅಂದರೆ ಒಂದು 10 ಜನ ಮೆಸೇಜ್ ಮಾಡಿರ್ತಾರೆ, ಎಲ್ರಿಗೂ ಲಿಂಕ್ ಕಳಿಸ್ತೀನಿ. ಮತ್ತು ಯೂಶಲಿ ನನ್ನದು ಫ್ರೆಂಡ್ ಅಮ್ಮನ ಹತ್ರ ಬಟ್ಟೆ ಸ್ಟಿಚ್ ಮಾಡಿಸ್ಕೋತೀನಿ, ಟ್ರೆಡಿಷ್ನಲ್ ವೇರ್ ಎಲ್ಲ. ಅದು ಅಷ್ಟೇ ತುಂಬ ಜನ ಕೇಳಿದ್ದಾರೆ, ನಾನು ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ನಂದು ಯಾವ್ಯಾವ ಥರ ಡ್ರೆಸ್ ಇದೆ, ಈಗ ನಂದು ಟ್ರೆಡಿಷ್ನಲ್ ವೇರ್ದೆ ಒಂದು ವ್ಲಾಗ್ ಮಾಡಿ, ನಂದು ಪಾರ್ಟಿ ವೇರ್ಸ್ ಏನಿದೆ, ಜೀನ್ ಟಾಪ್ಸ್ ಏನಿದೆ ಅದೆಲ್ಲ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಸುಳ್ಳು ಹೇಳೋದು ಏನು ನೀಡಿಲ್ಲ, ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಸೊ ನಾನು ಇರೋ ಸತ್ಯನ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.